ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ಈತನ ಹೆಸರು ಭೂಪೇಂದ್ರ ಸಿಂಗ್ ಅಂತ ಹೇಳಿ. ಈತ ಸಬ್ ಇನ್ಸ್ಪೆಕ್ಟರ್ ಆಗಿ ಠಾಣೆಯೊಂದರಲ್ಲಿ ಪೊಲೀಸ್ ಕೆಲಸವನ್ನ ಮಾಡಿಕೊಂಡು ಇದ್ದ. ಆದ್ರೆ ಈ ನಾಲಾಯಕ ಮಾಡಿದಂತ ಗಣಂದಾರಿ ಕೆಲಸವನ್ನ ಕೇಳಿಬಿಟ್ರೆ ನೀವು ಕೂಡ ಈತನಿಗೆ ಚೀತು ಅಂತ ಹೇಳಿ ಹೋಗುದು ಬಿಡ್ತೀರಿ. ಅಂತ ಒಂದು ನಾಲಾಯಕ ಕೆಲಸವನ್ನ ಈ ವ್ಯಕ್ತಿ ಮಾಡಿಬಿಟ್ಟಿದ್ದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ ಕೂಡ ಒಂದು ಮಹತ್ವದ ತೀರ್ಪನ್ನ ಅಂತಿಮವಾಗಿ ಪ್ರಕಟಿಸಿ ಬಿಟ್ಟಿದೆ. ಅಂದ ಹಾಗೆ ಈ ವ್ಯಕ್ತಿ ಮಾಡಿದಂಥ ಗಣಂದಾರಿ ಕೆಲಸವಾದರೂ ಏನು, ಹಾಗೆ ಈ ವ್ಯಕ್ತಿಗೆ ಇಂತಹ ಒಂದು ಕಠಿಣ ಶಿಕ್ಷೆಯನ್ನು ಯಾಕೆ ಕೊಟ್ಟರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು. ಅದರಲ್ಲೂ ಕೂಡ ಈ ಹೆಣ್ಣು ಹೆತ್ತವರು, ಅದರಲ್ಲೂ ಕೂಡ ಈ ಹಳ್ಳಿ ಜನಗಳು ಏನಿದ್ದೀರಲ್ಲ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಪೊಲೀಸರಿದ್ದಾರೆ, ಪೊಲೀಸರು ನಮ್ಮ ಬೆನ್ನಿಗೆ ನಿಂತ್ಕೊಳ್ತಾರೆ, ಪೊಲೀಸರಿದ್ದ ಕಡೆ ಮಕ್ಕಳು ಓಡಾಟ ಅಂತದೆಲ್ಲವನ್ನು ಮಾಡಿಬಿಟ್ರೆ ಸೇಫ್ ಆಗಿರುತ್ತೆ ಅಂತ ಏನಾದರೂ ಭಾವಿಸಿ ಬಿಟ್ಟಿದ್ರೆ ಬಹುತೇಕ ಅದು ಸುಳ್ಳು ಅನ್ನೋದು ಈ ಒಂದು ಪ್ರಕರಣದಿಂದ ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ಎಲ್ಲರೂ ಕೂಡ ಅದೇ ರೀತಿಯಾಗಿ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಬಹುತೇಕ ನಿಷ್ಠಾವಂತರು, ಕರ್ತವ್ಯ ನಿಷ್ಠೆ ಉಳ್ಳಂಥವರು ಇಂಥವರೆಲ್ಲರೂ ಕೂಡ ಇದ್ದಾರೆ. ಅವರುಗಳ ಮಧ್ಯೆ ಈ ನಾಲಾಯಕರು, ಅದರಲ್ಲಿ ಈ ಕೀಚಕರು ಕೂಡ ತುಂಬಿಕೊಂಡು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಸೊ ಅಂದಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಮೂಲತಃ ಜೈಪುರದಲ್ಲಿ ನಡೆದಂತ ಘಟನೆ, ಅಂದ್ರೆ ಜೈಪುರದ ಹಳ್ಳಿಯೊಂದರಲ್ಲಿ ನಡೆದಂತ ಘಟನೆ. 2023ರ ಸಂದರ್ಭ, ಚುನಾವಣೆ ನಡೀತಾ ಇದ್ದಂತ ಸಂದರ್ಭ. ಆ ಚುನಾವಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೊಲೀಸರಿಗೆ ಹಳ್ಳಿಗಳಲ್ಲಿ ಒಂದು ಡ್ಯೂಟಿಗಳನ್ನು ಹಾಕಿರ್ತಾರೆ. ಈತನು ಕೂಡ ಡ್ಯೂಟಿಗೆ ಹಾಕಿರ್ತಾರೆ. ಹಳ್ಳಿ ಒಂದಕ್ಕೆ ಡ್ಯೂಟಿಯಲ್ಲಿ ಈತ ಇರ್ತಾನೆ. ಈತ ಏನು ಮಾಡಿಬಿಡ್ತಾನೆ ಅಂತಂದ್ರೆ, ಅಲ್ಲಿ ಆಟವಾಡ್ತಾ ಇದ್ದಂಥ ಮಗುವಿಗೆ ಐಸ್ ಕ್ಯಾಂಡಿ ಕೊಡೋದಾಗಿ ಹೇಳಿ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಬಿಡ್ತಾನೆ. ನೋಡಿ ಎಂತ ಒಂದು ಕೊಳಕು ಮನಸ್ಥಿತಿ ಈ ನಾಲಾಯಕನಲ್ಲಿ ಇರಬಹುದು. ಯೋಚನೆ ಮಾಡಿ ಒಂದು ಕ್ಷಣ. ಈ ನಾಲಾಯಕ ಆ ಒಂದು ಮಗುವನ್ನ ತನ್ನ ರೂಮಿಗೆ ಕರೆದುಕೊಂಡು ಹೋಗಿಬಿಡ್ತಾನೆ. ಕೇವಲ 4 ವರ್ಷದ ಮಗು ಅದು. ಆ ಮಗುವನ್ನ ಹೇಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ, ಆ ರೀತಿ ಎಲ್ಲವೂ ಕೂಡ ಬಳಸ್ಕೊಂಡು ಬಿಡ್ತಾನೆ. ಬಹುತೇಕ ಹೇಗೆಲ್ಲ ಬಳಸ್ಕೊಂಡಿದ್ದ ಅನ್ನುವ ರೀತಿಯಲ್ಲಿ ನಿಮಗೀಗ ಅರ್ಥ ಆಗಿ ಬಿಟ್ಟಿರುತ್ತೆ. ಸೊ ಇದನ್ನ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಬಹುತೇಕ ಸುದ್ದಿ ಆಗುತ್ತೆ. ಸುದ್ದಿ ಆದ ಬಳಿಕ ರಾಜಸ್ಥಾನದಾದ್ಯಂತ ಪ್ರತಿಭಟನೆ ಅಂತದೆಲ್ಲವೂ ಕೂಡ ಕೇಳಿ ಬರುತ್ತೆ. ಆ ಪ್ರತಿಭಟನೆಗೆ ಇಡೀ ಸರ್ಕಾರವೇ ತಲೆ ತೂಗಿಸಿ ಬಿಡುತ್ತೆ. ಅದಾದ ಬಳಿಕ ಪೊಲೀಸರು ಕೇಸನ್ನ ದಾಖಲಿಸಿಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಕೆಲಸದಿಂದ ತೆಗೆದುಹಾಕಲಾಗುತ್ತೆ, ಈತನನ್ನ ಬಂಧಿಸಲಾಗುತ್ತೆ. ಬಂಧಿತ ಆದ ಬಳಿಕ ಈತನಿಗೆ ಈಗ ಕೊನೆಯ ಹಂತದಲ್ಲಿ ಕೋರ್ಟ್ ಕೊನೆಯ ಒಂದು ತೀರ್ಪನ್ನು ಕೂಡ ನೀಡಿಬಿಟ್ಟಿದೆ. ಏನು ಅಂತಂದ್ರೆ 20 ವರ್ಷಗಳ ಕಾಲ ಜೈಲು ಶಿಕ್ಷೆ, ಜೊತೆಗೆ 2 ಲಕ್ಷ ರೂಪಾಯಿ ದಂಡ, ಜೊತೆಗೆ ಆ ಒಂದು ಹೆಣ್ಣು ಮಗುವಿಗೆ ಈಗಾಗಲೇ ಸರ್ಕಾರದಿಂದ 3 ಲಕ್ಷ ಕೊಡೋದಾಗಿ ಒಂದು ತೀರ್ಪನ್ನು ಕೂಡ ಇದೀಗ ಹೊರಡಿಸಿಬಿಟ್ಟಿದೆ. ಅಂದ ಹಾಗೆ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ಹಳ್ಳಿಯಲ್ಲಿ ನಡೆದಿತ್ತು ಎಂಬುದನ್ನು ಕೂಡ ಈ ಸಂದರ್ಭಕ್ಕೆ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ರಾಜಸ್ಥಾನದ ಜೈಪುರದ ದೋಸಾ ಜಿಲ್ಲೆ ರಾವುವಾತ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಪೊಲೀಸರಿಗೆ ಎಂತ ಒಂದು ಕೊಳಕು ಮನಸ್ಥಿತಿ ಈ ಒಂದು ನಾಲಾಯಕನಲ್ಲಿ ಉಟ್ಕೊಂಡು ಬಿಟ್ಟಿತ್ತು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿ ಬಿಡುತ್ತೆ. ಅಂದ್ರೆ ಒಂದು ಹಳ್ಳಿಗೆ ಆ ಒಂದು ಎಲೆಕ್ಷನ್ ಡ್ಯೂಟಿಗೆ ಹೋದಂತ ಸಂದರ್ಭದಲ್ಲಿ ಒಂದು ನಶೆಯಲ್ಲಿದ್ನೋ ಅಥವಾ ಇನ್ನೇನೋ ಮಾಡಿದ್ನೋ ಅದ್ಯಾವುದು ಕೂಡ ಗೊತ್ತಿಲ್ಲ. ಆದ್ರೆ 2023ರಲ್ಲಿ ನಡೆದಂತ ಘಟನೆ ಇದು. ಈಗ ಪೋಕ್ಸೋ ಪ್ರಕರಣವೂ ಕೂಡ ದಾಖಲಾಗಿತ್ತು. ರಾಜಸ್ಥಾನದಾದ್ಯಂತ ಪ್ರತಿಭಟನೆ ಅಂತದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಪ್ರತಿಭಟನೆಗೆ ಮಾಡಿದಂತಹ ಪೊಲೀಸರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈತನ ಮೇಲೆ ಗಂಭೀರವಾದಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿ ಬಿಟ್ಟಿತ್ತು. ಒಟ್ಟಾರೆಯಾಗಿ ಸಾಕ್ಷಿ ಅಂತದೆಲ್ಲವೂ ಕೂಡ ಲಭ್ಯವಾಗುತ್ತೆ. ಸಾಕ್ಷಿ ಲಭ್ಯವಾದಂತಹ ಸಂದರ್ಭದಲ್ಲಿ ಈತನಿಗೆ ನ್ಯಾಯಾಲಯ ಈಗ 20 ವರ್ಷಗಳ ಕಾಲದ ಅಥವಾ 20 ವರ್ಷ ಜೀವಾವಧಿ ಶಿಕ್ಷೆ ಅಥವಾ 20 ವರ್ಷ ಒಂದು ಜೈಲಲ್ಲೇ ಕೊಳೆಯುವಂತ ಶಿಕ್ಷೆಯನ್ನು ನೀಡಿಬಿಟ್ಟಿದೆ. ಜೊತೆಗೆ 2 ಲಕ್ಷ ರೂಪಾಯಿ ದಂಡವನ್ನು ಕೂಡ ಈತನಿಗೆ ವಿಧಿಸಿ ಬಿಟ್ಟಿದೆ. ಒಟ್ಟಾರೆಯಾಗಿ ಒಬ್ಬ ನಾಲಾಯಕ ಪೊಲೀಸ್ ಅಧಿಕಾರಿಗೆ ಇಂಥದ್ದೊಂದು ಶಿಕ್ಷೆ ಇದೀಗ ಪ್ರಕಟವಾಗಿ ಬಿಟ್ಟಿದೆ. ಇಡೀ ರಾಜಸ್ಥಾನವೇ ಒಂದು ಕ್ಷಣ ನಿಬ್ಬೆರಗಾಗಿ ಬಿಟ್ಟಿತ್ತು. ಇಡೀ ರಾಜಸ್ಥಾನವೇ ಏನಿದು ಪೊಲೀಸರು ಹೀಗೆ ಮಾಡಿಬಿಟ್ರೆ ಮುಂದೆ ಹೇಗೆ ನಮ್ಮ ಪರಿಸ್ಥಿತಿ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಭಯಭೀತರಾಗಿ ಬಿಟ್ಟಿದ್ರು. ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವರಿಗೆ ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಏನಿರುತ್ತಲ್ಲ, ಅಂಥವರಿಗೆ ಇದೊಂದು ತಕ್ಕ ಪಾಠ ಅಂತಾನೆ ಹೇಳ್ಬಹುದು. ಜೊತೆಗೆ 33 ಸಾಕ್ಷಿಗಳು ಮತ್ತು 46 ಸಾಕ್ಷಿಗಳನ್ನು ಹಾಜರುಪಡಿಸಿ ಈ ಒಂದು ವ್ಯಕ್ತಿಯನ್ನ ಈ ರೀತಿಯಾದಂಥ ಸಾಕ್ಷಿಗಳಿದ್ದಾವೆ, ಈ ಸಾಕ್ಷಿಯ ಆಧಾರದ ಮೇಲೆ ಈತನಿಗೆ ಕಠಿಣವಾದಂಥ ಕ್ರಮ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಲಾಯರ್ಗಳು ವಾದವನ್ನ ಮಾಡುತ್ತಾರೆ. ಆ ಸಂದರ್ಭಕ್ಕೆ ಈ ಎಲ್ಲವನ್ನು ಕೂಡ ಸಾಕ್ಷಿ ಆಧಾರಗಳನ್ನು ಗಮನಿಸಿದಂತಹ ಕೋರ್ಟ್ ಈ ರೀತಿಯಾದಂತಹ ಮಹತ್ವದ ತೀರ್ಪನ್ನ ಹೊರಡಿಸಿ ಬಿಟ್ಟಿದೆ. ಈಗ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ದುಡ್ಡಿದ್ದವರಿಗೆ ಅಥವಾ ಒಂದು ಬಲ ಇದ್ದಂಥವರಿಗೆ ಅಥವಾ ರಾಜಕೀಯ ಬೆಂಬಲ ಸಿಕ್ಕಂಥವರಿಗೆ ಅಥವಾ ನಾವು ಹೇಗೆ ಬೇಕಾದರೂ ಕೇಸ್ ಆದರೂ ನಾವು ಬದುಕಿ ಬಿಡ್ತೀವಿ, ನಾವು ಹೇಗೆ ಬೇಕಾದರೂ ಗೆದ್ದುಕೊಂಡು ಬಂದು ಬಿಡ್ತೀವಿ ಅನ್ನುವಂಥ ನಾಲಾಯಕ ಮನಸ್ಥಿತಿ ಇದ್ದಂಥವರಿಗೆ ಇದೊಂದು ಸೀನಿಯರ್ ಸ್ವಪ್ನವಾಗಿ ಬಿಟ್ಟಿದೆ. ಅಂತಂದ್ರೆ ಇದು ಮಹತ್ವದ ತೀರ್ಪು ಕೂಡ ಆಗಿಬಿಟ್ಟಿದೆ. ನಮ್ಮ ನ್ಯಾಯಾಲಯ ಇರುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಖಂಡಿತವಾಗಿ ಸಿಗುತ್ತೆ. ಆತ ಶಿಕ್ಷೆಯನ್ನ ಒಂದಲ್ಲ ಒಂದು ದಿನ ಅನುಭವಿಸಿ ಬಿಡ್ತಾನೆ. ಆದರೆ ಈ ನಿರಪರಾಧಿಗಳಿಗೆ ಶಿಕ್ಷೆ ಮಾತ್ರ ಆಗೋದಿಲ್ಲ. ಖಂಡಿತವಾಗಿಯೂ ನ್ಯಾಯಾಲಯ
ಇರುವಂತಹದ್ದು ನಿರಪರಾಧಿಯ ಪರವಾಗಿ. ಯಾವುದೋ ಒಂದು ಅಪರಾಧಿ ಆಗಿರ್ಬೋದು, ಅವನು ತುಂಬಾ ಪ್ರಭಾವಿ ಆಗಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅಥವಾ ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿರ್ಬೋದು, ಅವನ ಹತ್ರ ಹೇಗೆ ಬೇಕಾದರೂ ದುಡ್ಡು ಇರ್ಬೋದು, ಅವನಿಗೆ ಯಾರು ಬೇಕಾದರೂ ಪರಿಚಯ ಅಂಥದ್ದೆಲ್ಲವೂ ಕೂಡ ಇರ್ಬೋದು. ಅಂಥವರ ಪರವಾಗಿ ಈ ಒಂದು ನ್ಯಾಯಾಲಯಗಳಿರೋದಿಲ್ಲ. ಬದಲಿಗೆ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಹಾಗಾಗಿ ತಪ್ಪು ಮಾಡಿದಂಥವರಿಗೆ ಖಂಡಿತವಾಗಿಯೂ ಆತ ಎಂತಹ ಒಂದು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಆತನಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ. ಈಗ ಈ ಒಂದು ಭೂಪೇಂದ್ರ ಸಿಂಗ್ಗೂ ಕೂಡ ಅದೇ ರೀತಿಯಾದಂಥ ಶಿಕ್ಷೆಯು ಕೂಡ ಪ್ರಕಟವಾಗಿ ಬಿಟ್ಟಿದೆ. ಈ ನಾಲಾಯಕ ಹೇಗೆ ಆ ರೀತಿಯಾಗಿ ನಡೆದುಕೊಂಡು ಬಿಟ್ಟಿದ್ದ ಅಂತಂದ್ರೆ ನೀವು ಯೋಚನೆ ಮಾಡಿ, ಒಂದು 4 ವರ್ಷದ ಮಗು ಆಟವಾಡಬೇಕಾದಂಥ ಸಂದರ್ಭ, ಆಟವನ್ನು ಆಡ್ತಾ ಇರುತ್ತೆ. ಈತನಿಗೆ ಡ್ಯೂಟಿಯನ್ನು ಹಾಕಿರ್ತಾರೆ. ಡ್ಯೂಟಿಯನ್ನು ಯಾರು ಇಲ್ಲದಂಥ ಸಂದರ್ಭವನ್ನು ಗಮನಿಸ್ತಾನೆ. ಮಗು ಆಟವಾಡ್ತಾ ಇರುತ್ತೆ. ಆ ಮಗು ಸುಂದರವಾಗಿ ಈತನಿಗೆ ಕಾಣಿಸಿಬಿಡುತ್ತೆ ಅಂತ ಕಾಣಿಸುತ್ತೆ. ಕೊಳಕು ಮನಸ್ಥಿತಿ ಆ ಮಗು ಮೇಲೆ ಬಿದ್ದು ಬಿಡುತ್ತೆ. ಆಗ ಆ ಮಗುವನ್ನ ನಿನಗೆ ಏನೋ ಒಂದು ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಇನ್ನೇನೋ ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಬಿಡುತ್ತಾನೆ. ಕೇವಲ 4 ವರ್ಷದ ಮಗು ಅದು. ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ನಾಲಾಯಕನಲ್ಲಿ ಅದೆಂತಹ ಮನಸ್ಥಿತಿ ಇತ್ತು ಅನ್ನುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತಕ್ಕೆ ನ್ಯಾಯ ಸಿಕ್ಕು ಬಿಟ್ಟಿದೆ. ಇನ್ನು ಮುಂದಿನ ಹಂತದಲ್ಲಿ ಈತ ಹೈಕೋರ್ಟ್ಗೆ ಹೋಗುವುದಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಅವಕಾಶ ಅಂತದೆಲ್ಲವೂ ಕೂಡ ಇದೆ. ಬಹುತೇಕ ಇದೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಸಾಕ್ಷ್ಯ ಆಧಾರಗಳು ಇಂತಹ ಎಲ್ಲವೂ ಇರೋದ್ರಿಂದ ಈತನಿಗೆ ಬೇಲ್ ಕೂಡ ಸಿಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಅದರಲ್ಲೂ ಕೂಡ ಇದು ಪೋಕ್ಸೋ ಪ್ರಕರಣಕ್ಕೆ ತುಂಬಾನೇ ಒಂದಿಷ್ಟು ಅಡ್ಡಿ ಅಂತದೆಲ್ಲವೂ ಕೂಡ ಇರುತ್ತೆ. ಪೋಕ್ಸೋ ವಿಶೇಷವಾಗಿ 18 ವರ್ಷದ ಒಳಗಿನ ಮಕ್ಕಳನ್ನ ಅವರನ್ನ ಜಾಗರೂಕರನ್ನಾಗಿಡೋದಕ್ಕೆ, ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನ ಕೊಡಬಾರದು ಅನ್ನೋ ಕಾರಣದಿಂದಾಗಿ ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳನ್ನ ಅಥವಾ ಈ ಒಂದು ಸಣ್ಣ ಮಕ್ಕಳನ್ನ ಈ ರೀತಿಯಾಗಿ ಬಳಸ್ಕೊಂಡು ಬಿಟ್ರೆ ಅಂಥವರಿಗೆ ಬಹುತೇಕ ಯಾವುದೇ ಕೋರ್ಟ್ಗೆ ಹೋದ್ರೂ ಕೂಡ ಬೇಲ್ ಸಿಗೋದಿಲ್ಲ ಅಂತಾನೆ ಕಾಣಿಸುತ್ತೆ. ಸೊ ಒಟ್ಟಾರೆಯಾಗಿ ಈ ನಾಲಾಯಕನಿಗೆ ಬೇಲ್ ಕೂಡ ಸಿಗಬಾರ್ದು. ಇಡೀ ರಾಜ್ಯವನ್ನೇ ಅಷ್ಟೇ ಅಲ್ಲದೆ ಇಡೀ ದೇಶವನ್ನು ಕೂಡ 23ರ ಸಂದರ್ಭದಲ್ಲಿ ಇಡೀ ಬೆಚ್ಚಿ ಬೆಳಗಾಗಿಸಿ ಬಿಟ್ಟಿತ್ತು. ಈಗ ಈ ಒಂದು ಪ್ರಕರಣಕ್ಕೆ ಕೊನೆಯದಾಗಿ ಅಂತಿಮ ತೀರ್ಪು ಕೂಡ ಪ್ರಕಟವಾಗಿ ಬಿಟ್ಟಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.